ಸ್ಟೂಡೆಂಟ್ಸ್ ಎಚ್ ಪಿ ಕಂಪ್ನಿಯಲ್ಲಿ ಹೈರಿಂಗ್ ಮಾಡಿದ್ರೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಕಸ್ಟಮರ್ ಸೊಲ್ಯೂಷನ್ ಸೆಂಟರ್ ರಿಪ್ರೆಸೆಂಟೇಟಿವ್ ಅಂತ ಹೌದಾ. ಸೊ ಒಳ್ಳೆ ಪೋಸ್ಟ್, ಎನಿ ಡಿಗ್ರಿ ಯಾವ್ದಾದ್ರು ಅಪ್ಲೈ ಮಾಡ್ಕೋಬಹುದು. ಅಂಡ್ ಟೋಟಲ್ ಪೋಸ್ಟ್ ಅಂತೇಳಿ ಎಷ್ಟಂತ ಕೊಟ್ಟಿಲ್ಲ. ಅಂಡ್ ಅಪ್ಲೈ ಮೋಡ್ ಆನ್ಲೈನ್ ಇರುತ್ತೆ. ಅಪ್ಲೈ ಮೋಡ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ, ಎಂಡ್ ತನಕ ನೋಡಿ. ಅಂಡ್ ಆ ಲಿಂಕ್ ಬೇಕಾದ್ರೆ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ಅಪ್ಲೈ ಮಾಡೋದು. ಹೋಗಿ ಒಂದ್ಸಲ ಗ್ರೂಪಿಗೆ ಜಾಯ್ನ್ ಆಗಿ 100% ಅದ್ರ ಕೆಳಗಡೆ ನೋಟಿಫಿಕೇಶನ್ ಕೆಳಗಡೆ ಲಿಂಕ್ ಇರುತ್ತೆ. ಹೌದಾ, ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪಲ್ಲಿ ನಿಮ್ಗೆ ಸಿಗಲಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಮೆಸೇಜ್ ಹಾಕಿ ಸರ್ ನನಗೆ ಎಸ್ ಪಿ ಕಂಪ್ನಿದು ಲಿಂಕ್ ಕಳಿಸಿ ಅಂತೇಳಿ 100% ಕಳಿಸ್ತೀನಿ. ಹೌದಾ. ಸೊ ನೆಕ್ಸ್ಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್ ಅಪ್ಲೈ ಮಾಡಿ. ಆ್ಯಂಡ್ ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಇಂಡಿಯಾ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡೋದು ವಿತ್ ಎನಿ ಡಿಗ್ರಿ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 7 LPA ಟು 9 LPA ಇರುತ್ತೆ. ಸೊ ಆದಷ್ಟು ಎಕ್ಸ್ಪೀರಿಯನ್ಸ್ಗೆ ನೀವು ಫ್ರೆಷರ್ಸ್ ಆಗಿದ್ದರೆ 4.5 to 6 ಮಟನೂ ಸಿಗೋದು. ಇಟ್ ಡಿಪೆಂಡ್ಸ್ ಅಪಾನ್ ದಿ ನೀವು ಯಾವ ಥರ ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ತಾರೆ, ಎಕ್ಸಾಮ್ನ ಯಾವ ಥರ ಕ್ಲಿಯರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಹೌದಾ. ಸೊ ಬೆನಿಫಿಟ್ಸ್ ಬಂದ್ಬಿಟ್ಟು ನಿಮಗೆ ಯು ಕ್ಯಾನ್ ವರ್ಕ್ ಗ್ಲೋಬಲಿ ನೀವು ವರ್ಕ್ ಮಾಡ್ಕೋಬೋದು. ಆ್ಯಂಡ್ ಹೆಲ್ತ್ ಇನ್ಸೂರೆನ್ಸ್ ಸಿಗುತ್ತೆ, PF ಸಿಗುತ್ತೆ, ಎಕ್ಸ್ಟ್ರಾ ಅಲೌನ್ಸಸ್ ಸಿಗುತ್ತೆ, ಗುಡ್ ಕೆರಿಯರ್ ಗ್ರೋತ್ ಕೂಡ ಇದೆ. ಹೌದಾ. ಸೊ ನಿಮಗೆ ಕಂಪ್ನಿ ಕಡೆ ಲ್ಯಾಪ್ಟಾಪ್ ಕೊಡ್ತಾರೆ ವರ್ಕ್ ಮಾಡೋಕ್ಕೆ ಫ್ರೀ ಆಗಿ. ಹೌದಾ. ಸೊ ನೆಕ್ಸ್ಟು ಕಸ್ಟಮರ್ಸ್ ಕೆರಿಯರ್ ಗ್ರೋತ್ ಅಂತ ಬಂದರೆ ಕಸ್ಟಮರ್ ಸೊಲ್ಯೂಷನ್ ಸೆಂಟರ್ ರಿಪ್ರೆಸೆಂಟೇಟಿವ್ ಅಂತ ಏನಾದರೂ ಜಾಯ್ನ್ ಆದರೆ ಸೀನಿಯರ್ ಅನಲಿಸ್ಟ್ ಆಗ್ಬೋದು, ನೆಕ್ಸ್ಟ್ ಟೀಮ್ ಲೀಡರ್ ಆಗ್ಬೋದು, ನೆಕ್ಸ್ಟ್ ಟೆಕ್ಸ್ ಸ್ಪೆಷಲಿಸ್ಟ್ ಆಗ್ಬೋದು, ನೆಕ್ಸ್ಟ್ ಗ್ಲೋಬಲ್ ಸಪೋರ್ಟ್ ಇಂಜಿನಿಯರ್ ಕೂಡ ಆಗ್ಬೋದು. ಹೌದಾ. ವಿತಿನ್ 2 to 3 ಇಯರ್ ಒಳಗಡೆ ಈ ಪೋಸ್ಟ್ನ ಹೈಯೆಸ್ಟ್ ಪೋಸ್ಟ್ನ ರೀಚ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಪರ್ಫಾರ್ಮೆನ್ಸ್. ನೀವು ಪರ್ಫಾರ್ಮೆನ್ಸ್ ಯಾವ ಥರ ಕಂಪ್ನಿಗೆ ಕೊಡ್ತಿಲ್ಲ ಅದ್ರ ಮೇಲಿಂದ ಡಿಪೆಂಡ್ ಆಗುತ್ತೆ ಪ್ರಮೋಷನ್, ಕೆರಿಯರ್ ಗ್ರೋತ್ ಕೂಡ. ಹೌದಾ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲೈ ಮಾಡಬೇಕು. ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ, ಚೆಕ್ ಮಾಡ್ತಾರೆ ಆನ್ಲೈನಲ್ಲೇ. ಆನ್ಲೈನ್ ಅಸೆಸ್ಮೆಂಟ್ ಕೊಡ್ತಾರೆ, ಅಂದರೆ ನಿಮಗೆ ಆನ್ಲೈನ್ ಎಕ್ಸಾಮ್ ಕೊಡ್ತಾರೆ. MCQ ಕ್ವಶನ್ಸ್ ಇರ್ಬೋದು, ಆಪ್ಟಿಟ್ಯೂಡ್ ಇರ್ಬೋದು, ರೀಸನಿಂಗ್ ಕ್ವಶನ್ಸ್ ಇರ್ಬೋದು, ಈ ಥರ ಎಲ್ಲ ಕ್ವಶನ್ಸ್ ಇರ್ತವೆ. ಆ ಕ್ವಶನ್ಸ್ ಬೇಕಾದ್ರೆ ನಂದು ನೀವು ಶಾರ್ಟ್ಸ್ ವಿಡಿಯೋಸ್ ನೋಡಿ 100% ಅವೆಲ್ಲ ಹೆಲ್ಪ್ ಆಗ್ತವೆ. ಹೌದಾ. ಶಾರ್ಟ್ಸ್ ವಿಡಿಯೋದಲ್ಲಿ ಡೈಲಿ ಇಲ್ಲಾಂದ್ರೆ 3 to 4 ಪ್ರಾಬ್ಲಮ್ಸ್ನ ನಾನು ಆಪ್ಟಿ ಮೇಲೆ ಅಥವಾ ರೀಸನಿಂಗ್ ಮೇಲೆ ಸಾಲ್ವ್ ಮಾಡ್ತಾ ಇರ್ತೀನಿ. ಹೌದಾ. ನೆಕ್ಸ್ಟ್ ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಟೆಕ್ನಿಕಲ್ ಇಂಟರ್ವ್ಯೂಲ್ಲಿ ನಿಮಗೆ ಇದ್ರ ರಿಲೇಟೆಡ್, ಹೌದಾ, IT ರಿಲೇಟೆಡ್ ಕೇಳ್ತಾರೆ. ಹೌದಾ. ಸೊ ನೆಕ್ಸ್ಟು ಬೇಕಾದ್ರೆ ಲಾಸ್ಟಿಗೆ ಹೇಳ್ತೀನಿ ಏನೇನು ಕ್ವಶನ್ ಕೇಳ್ಬೋದು ಅಂತ. ಬ್ಯಾಕ್ಗ್ರೌಂಡ್ ಚೆಕಪ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಚೆಕಪ್ ಅಂದರೆ ನಿಮಗೆ ಡಿಗ್ರಿ ಕ್ವಾಲಿಫಿಕೇಶನ್ ಚೆಕ್ ಮಾಡ್ತಾರೆ. ಸ್ವಲ್ಪ ಡಿಗ್ರಿಗೆ ನಿಮ್ಮ ಯಾವ ಕಾಲೇಜ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಆ ಕಾಲೇಜ್ ಕಾಲ್ ಮಾಡಿ ಕಂಪ್ಲೀಟ್ ಆಗಿದೆ ಅಲ್ಲ, ಜೆನ್ಯೂನಿಟಿ ಇದೆ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ಆ್ಯಂಡ್ ಲಾಸ್ಟಿಗೆ ಆಫರ್ ಲೆಟರ್ ಕೊಡ್ತಾರೆ ವಿತ್ ಸ್ಯಾಲರಿ ಡಿಸ್ಕಷನ್. ಆಮೇಲೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆಗಿರಬೇಕು. ಕ್ವಶನ್ಸ್ ಏನೇನು ಕೇಳ್ಬೋದು ಅಂದರೆ IT ಮೇಲೆ ಬೇಸಿಕ್ಸ್ ಕ್ವಶನ್ ಕೇಳ್ಬೋದು. IT, ಹೌದಾ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ ಬೇಸಿಕ್ ಕ್ವಶನ್ಸು. ಟ್ರಬಲ್ ಶೂಟಿಂಗ್ ಅಂದರೆ ಏನು, ಇಂಟರ್ನೆಟ್ ಅಂದರೆ ಏನು, TCP ಅಂದರೆ ಏನು, IP ಅಂದರೆ ಏನು, ಆ ಥರ ಕ್ವಶನ್ಸ್ ಕೇಳ್ಬೋದು. ಡೇಟಾ ಸ್ಟ್ರಕ್ಚರ್ ಬಗ್ಗೆ ಕೇಳ್ಬೋದು, ಸಾಫ್ಟ್ವೇರ್ ಡಿಸೈನ್ ಬಗ್ಗೆ ಕೇಳ್ಬೋದು, ಆ್ಯಂಡ್ HP ಕಂಪ್ನಿ ಬಗ್ಗೆ ಏನು ಗೊತ್ತಿದೆ ಅಂತ ಕೇಳ್ಬೋದು. ಮತ್ತು ಹೆಂಗೆ ನೀವು ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳ್ಬೋದು. ಆ್ಯಂಡ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಲೇಟೆಡ್ ಕ್ವಶನ್ಸ್ನ ಓದ್ಕೊಂಡೋಗಿ ಅಪ್ಲೈ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ. ವೇಟ್ ಮಾಡಿ ಯಾವ ಥರ ಅಪ್ಲೈ ಮಾಡ್ಬೇಕಂತೇಳಿ. ಹೌದಾ. ಸೊ ಇಲ್ಲಿ ಕಾಣ್ತಿದೆಯಲ್ವಾ, ಅಕ್ಸೆಪ್ಟ್ ಕುಕೀಸ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ HP ಕಂಪ್ನಿದು ಕಸ್ಟಮರ್ ಸೊಲ್ಯೂಷನ್ ಸೆಂಟರ್ ರಿಪ್ರೆಸೆಂಟೇಟಿವ್. ಹೌದಾ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ, ಆಲ್ರೆಡಿ 10 days ಆಗಿದೆ. ಹೌದಾ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಆಟೋ ಫಿಲ್ ರೆಸ್ಯೂಮ್ ಕೇಳುತ್ತೆ, ಅಪ್ಲೈ ಮ್ಯಾನ್ಯುವಲಿ ಅಂತ ಕೇಳುತ್ತೆ, ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಲಾಸ್ಟ್ ಅಪ್ಲಿಕೇಶನ್ ಅಂದರೆ ಆಲ್ರೆಡಿ ಏನಾದ್ರು ಅಪ್ಲೈ ಮಾಡಿದರೆ ಅದಕ್ಕೆ ಲಾಸ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮ್ಯಾನ್ಯುವಲಿ ಅಂದರೆ ನೀವು ಓನ್ ಆಗಿ ಎಂಟ್ರಿ ಮಾಡಲಿಕ್ಕೆ. ಆಟೋ ಫಿಲ್ ರೆಸ್ಯೂಮ್ ಅಂದರೆ ನಿಮ್ದು ಆಲ್ರೆಡಿ ಏನಾದ್ರು ಇದ್ದರೆ ಆಟೋ ಫಿಲ್ ತೊಗೊಳುತ್ತೆ. ಇಲ್ಲ ಅಪ್ಲೈ ವಿತ್ ಲಿಂಕ್ಡ್ಇನ್ ಅಂದರೆ ಲಿಂಕ್ಡ್ಇನ್ ಏನಾದ್ರು ನೀವು ಆಲ್ರೆಡಿ ರೆಸ್ಯೂಮ್ ಆಗಿದೆ ಅಪ್ಲೈ ಮಾಡಿದರೆ, ರೆಸ್ಯೂಮ್ ಕ್ರಿಯೇಟ್ ಮಾಡಿದರೆ ಅಪ್ಲೈ ವಿತ್ ಲಿಂಕ್ಡ್ಇನ್ ಅಂತ ಕೊಡಿ. ಹೌದಾ. ಸೊ ಇಷ್ಟು ಪ್ರೊಸೆಸ್ಸು. ಇದ್ರ ಲಿಂಕ್ ಬೇಕಾದ್ರೆ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ಹೋಗ್ಬೇಕಾದ್ರೆ ಒಂದ್ಸಲ ಜಾಯ್ನ್ ಆಗಿ ಸಿಗುತ್ತೆ 100%. ಆ ನೋಟಿಫಿಕೇಶನ್ ಕೆಳಗಡೆ ಲಿಂಕ್ ಇರುತ್ತೆ. ಇಲ್ಲಪ್ಪ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಆದರೆ ನಂಗೆ 100% ನೀವು ನನ್ನ ನಂಬರ್ ಸಿಗುತ್ತೆ ನಿಮಗೆ ಮೇನ್ ಇದರಲ್ಲಿ ಕಮ್ಯುನಿಟಿಯಲ್ಲಿ. ಸೊ ನನ್ನ ನಂಬರ್ ತೊಗೊಂಡು ಮೆಸೇಜ್ ಹಾಕಿ 100% ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ಯೂಟ್ಯೂಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. 100% ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡೋ ಜವಾಬ್ದಾರಿ ನಂದು. ಹೌದಾ. ಇವನ್ ಗೌರ್ಮೆಂಟ್ ಆಗಲಿ, IT ಆಗಲಿ, ನಾನ್ IT ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ. ಹೌದಾ. ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ.